ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ. ಹಣ್ಣು ತರಕಾರಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ನೋಡಿ, ಕ್ಯಾಬೇಜಿಂದ ಪಲ್ಯ ಮಾಡಬೇಕು. ಹಾಗೆ ಸ್ವಲ್ಪ ಪಕೋಡಾನು ಮಾಡಬೇಕು ಅನ್ನೋದಿದೆ. ನೋಡೋಣ ಏನಾಗುತ್ತೆ. ಮಾಡಿದ್ರೆ ತೋರಿಸ್ತೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ. ಸೊ ಎಲೆಕೋಸು ಕ್ಯಾಬೇಜ್ನ ಬೆಳಗ್ಗೆ ಹೆಚ್ಚಿಬಿಟ್ಟು ಸ್ವಲ್ಪ ಪಲ್ಯ ಮಾಡಿದ್ದೆ. ಮಿಕ್ಕಿದ್ದನ್ನು ನೋಡಿ ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ. ಸೊ ಇದು ಬಜ್ಜಿ ಅನ್ನೋನು ಅನ್ಬೋದು, ಪಕೋಡಾನು ಅನ್ಬೋದು. ಸೊ ನೋಡಿ, ಕ್ಯಾಬೇಜನ್ನ ಎಷ್ಟು ತೊಗೊಂಡಿದ್ದೀನಿ ನೋಡಿ. ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿನ ಮಿಕ್ಸ್ ಮಾಡಿಬಿಟ್ಟು ಪಕೋಡ ಮಾಡ್ತಿದ್ದೆ. ಇದಕ್ಕೆ ನೋಡಿ 2 ಈರುಳ್ಳಿನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ನೋಡಿ. ಬರೀ ಕ್ಯಾಬೇಜಲ್ಲೂ ಮಾಡ್ಕೋಬೋದು, ಉಳ್ಳಾಗಡ್ಡಿಯಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಒಂಥರ ನೋಡಿ ಟೇಸ್ಟ್ ಇರುತ್ತೆ. ಇದು ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಇದು ಕೊತ್ತಂಬರಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿ ಬಜ್ಜಿ, ಬೋಂಡ, ಪಕೋಡ ಏನಾದರೂ ಕರಿಬೋದು. ಅರಿಶಿನ ಪುಡಿ, ಹಾಗೆ ನೋಡಿ ಜೀರಿಗೆ ಕುಟ್ಟಿ ಹಾಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಇದ್ರ ಜೊತೆಗೆ ನೋಡಿ ಅಜ್ವೈನು, ಕಾಳು ಅಂತಾರಲ್ಲ ಅದು ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು. ನಾನಿಲ್ಲೊಂದು 2 ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಸಂಜೆ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು. ನೋಡಿ, ಬಜ್ಜಿಗೆ ಹಾಕ್ತೀವಲ್ಲ ಕಡಲೆ ಹಿಟ್ಟು ನೋಡಿ, ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ. ದೊಡ್ಡ ಸ್ಪೂನು. ಜಾಸ್ತಿ ಹಿಟ್ಟು ಹಾಕೋಬೇಡಿ, ಹಿಟ್ಟಿಟ್ಟು ಅನಿಸುತ್ತೆ. ಗರಿಗರಿಯಾಗಿ ಬಂದ್ರೇ ಚೆನ್ನಾಗಿ ಅನಿಸುತ್ತೆ. ಕ್ಯಾಬೇಜಲ್ಲೂ ನೀರಿರುತ್ತೆ. ಸೊ ನೀರು ಒಮ್ಮೆಲೆ ಹಾಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅದೇ ನೀರಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋದಾದ್ರೆ ಏನು ಅವಶ್ಯಕತೆ ಬೀಳಲ್ಲ. ಇವಾಗ ಇದಕ್ಕೆ ನೋಡಿ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಕಟ್ರ್ ಬಜ್ಜಿ ಅಂತಾರಲ್ಲ, ಕಟ್ರ್ ಪಕೋಡ ಆ ಥರ. ನೀವೇನಾದರೂ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಮೆತ್ತಗೆ ಬಂದುಬಿಡುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಇವಾಗ ಉದುರಾಗಿದೆ. ಇದಕ್ಕೆ ನೋಡಿ, ಇವಾಗ ನಾನು ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಕಲಸಿದ್ದೀನಿ. ಸ್ವಲ್ಪ ಉದುರು ಅನ್ನಿಸ್ತಾ ಇದೆ ಅಲ್ವಾ? ಸ್ವಲ್ಪ ಮೇಲಿಂದ ಮಿರ್ಚಿ ಮುಗಿಸ್ಕೊಳ್ಳೋಣ. ಸೋಡಾ ಅದು ಏನೂ ಬಳಸ್ತಾ ಇಲ್ಲ. ಸೊ ಇನ್ಸ್ಟಂಟಾಗಿ ಚೆನ್ನಾಗಿ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕೈಯಿಂದ ಇನ್ನೊಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಗೊತ್ತಾಗುತ್ತೆ ನಿಮಗೆ. ಹಿಟ್ಟನ್ನ ನಾವು ಕಲಿಸ್ಬಿಟ್ಟು ಸ್ವಲ್ಪ ನೋಡಿ ಬಜ್ಜಿ ಥರ ಅಥವಾ ಪಕೋಡ ಥರ ಬಿಟ್ಕೊಳ್ಳೋಂಗೆ ಇರಬೇಕು. ಈ ಥರ ಕೈಗೆ ಗಂಟಾದರೆ ಸಾಕು. ಸೊ ನೋಡಿ, ಹಿಟ್ಟು ಕಲಿಸ್ಬಿಟ್ಟು ರೆಡಿಯಾಗಿದೆ. ಜಾಸ್ತಿ ಹಿಟ್ಟಿಟ್ಟಿಲ್ಲ ನೋಡಿ. ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಅದ್ರ ಜೊತೆಗೆ ಈ ಕಡೆ ಸ್ವಲ್ಪ ಚಹಾ. ಬಜ್ಜಿ ತಿಂದಮೇಲೆ, ಬೋಂಡ ಇಂಥೆಲ್ಲ ತಿಂದಮೇಲೆ ಚಹಾ ಬೇಕಾಗುತ್ತೆ. ಇದಕ್ಕೆ ನೋಡಿ ನಾನು ಸ್ವಲ್ಪ ಅಲ್ಲನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ.
ಸೊ ನೀವು ಯಾರಾದರೂ ಅದ್ರಕ್ ಒಲಿ ಚಾಯ್ ಅಂತಾರಲ್ಲ, ಕುಡಿತಿದ್ರೆ ಹೇಳಿ ಹೇಗೆ ಅನಿಸುತ್ತೆ ಅಂತ. ಇಲ್ಲಾಂದ್ರೆ ಬರೀ ಚಹಾ ಕುಡಿಯೋಕ್ಕೂ ಬೇಜಾರು ಒಂಥರ. ಅದು ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದಾಗ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್. ಸೊ ಕಾದಿದೆ. ಕೊಂಡಿಲ್ಲ, ಚೆನ್ನಾಗಿ ಬರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಬಿಟ್ಕೋಬೋದು. ನಾನು ಸ್ವಲ್ಪ ಬಿಡಿ ಬಿಡಿಯಾಗೆ ಬಿಟ್ಕೋತೀನಿ, ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕು ಅಂದರೆ ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ಆ ಥರನೂ ಬಿಟ್ಕೋಬೋದು. ನಾನು ಸೋಡಾ ಅದು ಏನೂ ಬಳಸಿಲ್ಲ ಇಲ್ಲಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಕ್ರಿಸ್ಪಿನೆಸ್ ಬಂದೇ ಬರುತ್ತೆ. ಸ್ವಲ್ಪ ಕರಿಬೇಕು. ಕಟ್ರಾಗಿ ಬಂದಿದೆ ಅಂತ. ಇದು ನೋಡಿ ಸೆಕೆಂಡ್ ಬ್ಯಾಚು. ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಡೆ ನೋಡಿ ಚಾಯ್ ಕೂಡ ಆಗಿದೆ. ಬರಪವನ ಮಾಡಿ ನೋಡಿ, ಖಡಕ್ ಅದ್ರಕ್ ವಾಲಿ ಚಾಯ್ ಎಲ್ಲ ಹಾಕಿ ಚಹಾ ರೆಡಿಯಾಗಿದೆ. ಡೈಲಿ ಪರ್ಪಸ್ ಮೇಲೆ ಅಲ್ಲ ಅಂದ್ರೂ ಯಾವಾಗಲಾದರೂ ಒನ್ಸ್ ಚೆನ್ನಾಗಿರುತ್ತೆ ಈ ಥರ, ಎಸ್ಪೆಷಲಿ ಮಳೆಗಾಲದ ಟೈಮ್ದಲ್ಲಿ. ಸೊ ಬಜ್ಜಿ ರೆಡಿ ಸ್ನೇಹಿತರೆ, ಬನ್ನಿ ಪ್ಲೇಟಿಂಗ್ ಮಾಡೋಣ. ನೋಡಿ ಬಜ್ಜಿ, ಹಾಗೆ ಅದ್ರ ಜೊತೆ ಸಾಸ್ ಇಟ್ಟಿದ್ದೀನಿ, ಹಾಗೇನು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ನೋಡಿ ಸಿಹಿ ಬಿಸಿ ಖಡಕ್ ಚಾಯ್. ಸೊ ಸ್ನೇಹಿತರೆ, ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ ಹೇಗೆ ಕಟ್ರಾಗಿ ಬಂದಿದೆ ಅಂತ, ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ. ಸೊ ಎಂಜಾಯ್ ಸ್ನೇಹಿತರೆ, ಈ ಮಳೆಗೆ ಈ ಬಜ್ಜಿ ಸಖತ್ತಾಗಿದೆ ಇವತ್ತು.